ಯಾಕ್ರಪ್ಪ ಬಂದಿದಾರ ಇಲ್ಲಿ? ನೀನ್ ಯಾಕೆ ಬಂದಿದ್ಯೋ ನಾವು ಅದಕ್ಕೆ ಬಂದಿರೋದು. ಕೈ ತುಂಬಾ ಕೆಲಸ ಇದೆ. ಇವ್ರ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಎಂಟರ್ಟೈನ್ಮೆಂಟ್ ಅಲ್ಲಿ ಪಂಟರು, ನ್ಯೂಸ್ ಚಾನಲ್ಲಿನ ಮೆಂಬರು, ನಡೆದಾಡುವ ನಂಬರು ಅವರೇ ವರ್ಧನ, ಆರ್ಯವರ್ಧನ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು. ಸರ್ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ENT ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದಕ್ಕೆ. ಸರ್ ನಮಸ್ಕಾರ ಸರ್. ಓಂ ಬ್ರಹ್ಮದೇವಾಯ ನಮಃ. ಸರ್ ನಿಮ್ಮನ್ನ ಏನು ಇವಾಗ ನನ್ನ ಜೊತೆ ಒಂದು ನಂಬರ್ ಕೂತಿದೆ ಅಂತ ಹೇಳಲ್ಲ ಅಥವಾ ಏನಂತ ಹೇಳಬೇಕು ಸರ್? ಯಾಕಂದ್ರೆ ನೀವು ಅಂದ್ರೆ ನಂಬರ್ ಅಂದ್ರೆ ನೀವು ನಂಬರ್ ಕೂತಿದೆ ಅಂತ ಹೇಳಲ್ಲ, ಆರ್ಯವರ್ಧನ್ ಅವರು ಇದ್ದಾರೆ ಅಂತ ಹೇಳಲ್ಲ. ಮನಸ್ಸಿಗೆ ಒಂಥರ ಹಿಂಸೆ ಆಗುತ್ತೆ ನನಗೆ. ನನ್ನ ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಅಯ್ಯೋ ಲೋಪರ್, ಬೇರೆ ಕೆಲಸ ಅಲ್ವಾ ನಿನ್ಗೆ? ಹಿಂಗಂತ ಹೇಳಿದ್ರೆ ಬರ್ತಾನೆ ಇರ್ಲಿಲ್ಲ. ಸೂಪರ್. ಇವಾಗ ನೀವು ಅಂದ್ರೆ ಯಾರು? ಆರ್ಯವರ್ಧನ್ ಅವರ ಮೂಲ ಹೆಸರೇನು? ಆರ್ಯವರ್ಧನ ಮೂಲ ಹೆಸರು ಬಂದು ಹುಟ್ಟ ಹೆಸರು ಬಂದು ಸುಬ್ರಹ್ಮಣ್ಯ ಸ್ವಾಮಿ. ಯಾಕಂದ್ರೆ ನಾನು ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಜನನವಾಗ್ತೀನಿ. ಸಾಸು ಇಂದಲೇ ನೇಮ್ ಬರುತ್ತೆ. ಹಾಗಾಗಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಂಗೆ ಚಿಕ್ಕ ವಯಸ್ಸಿಂದಲೂ ಅಸ್ಟ್ರಾಲಜಿ ನಾನು ಹೇಳಿದ್ ನಡೆಯೋದು. ಚಿಕ್ಕ ವಯಸ್ಸಿಂದಲೂ. ಯಾವ ಬೋಳಿ ಮಗ ಹೇಳ್ದ? ಅವನು ಹೇಳ್ತಾನೆ, ಅವನು ಹೇಳ್ತಾನೆ. ಈಗ ನಿಮ್ದು ಮೂರು ಹೇಗಿದೆ ಸರ್? ಅಯ್ಯೋ ಡಬಲ್ ಮೀನಿಂಗ್ ಸರ್. ಮೂರು ಅಂದ್ರೆ ನಾನು ನಿಮ್ಮನ್ನ ಅಕ್ಷರಗಳಿಗಿಂತ ನಂಬರ್ಸ್ ಅಲ್ಲಿ ಮಾತಾಡಿಸ್ಬೇಕು ಅಂತ. ಅಂದ್ರೆ ನಾನು ಈ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಈ ಮೂರು ಅಕ್ಷರ ಬರುತ್ತಲ್ಲ, ಅದಕ್ಕೆ ಆ ಮೂರು ಹೆಂಗಿದೆ ನಿಮ್ದು ಅಂತ. ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸಿದ್ರಲ್ಲೇ ಆಗೋಯ್ತು ನನ್ನ ಬಾಳೆ. ಮನೆ ಎರಡಿದೆ. ಎರಡಾ? ಅದು ನ್ಯೂಮರಾಲಜಿ ಪ್ರಕಾರ ಎರಡು ಮನೆಯವ್ರಿಗೆ ಗೊತ್ತಾ ಎರಡರ ಮನೆ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ? ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಯಾರು ನೋಡಿಲ್ಲಲ್ಲ. ಇವಾಗ ನೀವು ಹೆವಿ ಶ್ರೀಮಂತರ? ನಾನು ಆಗಿಲ್ಲ. ಇನ್ನೊಂದು ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎರಡು ಪ್ರಶ್ನೆ ಇದೆ ಸರ್. ಈಗ ಅವ್ನ ಚಪ್ಪಲಿ ಸೈಜ್ 7 ನಂಬರ್. ನಿಮ್ಮ ಹತ್ರ ಅವನು ನ್ಯೂಮರಾಲಜಿ ಕೇಳಕ್ಕೆ ಬರ್ತಾನೆ, ಬಟ್ ಅವ್ನಿಗೆ 7 ನಂಬರ್ ಆಗಬರಲ್ಲ ಅಂತೀರ ನೀವು. ಅವನು ಚಪ್ಪಲಿನ 6ನೇ ನಂಬರ್ ಹಾಕೋಬೇಕಾ 8ನೇ ನಂಬರ್ ಹಾಕೋಬೇಕಾ? ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನನ್ನ ಚಪ್ಪಲಿ ಎಲ್ಲ ಕೊಟ್ಟಿಲ್ಲ ಸರ್. ಅಲ್ಲ ಅವನು ಯಾಕೆ ಏನೇ ಆದರೂ 7ನೇ ನಂಬರ್ ಆಗಬರಲ್ಲ ಅವನಿಗೆ. 7 ಆಗ್ಬರೋದಕ್ಕೆ ಬೇರೆ ನಂಬರ್ಗಳಿದೆ. 7ಕ್ಕೆ ಆಗೋ ನಂಬರ್ಸು, 7ಕ್ಕೆ ಆಗೋ ನಂಬರ್ಸು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. 2 ಆಗುತ್ತೆ, 4 ಆಗುತ್ತೆ, 6 ಆಗುತ್ತೆ. ಅವ್ನ ಕಾಲ್ ಚಪ್ಪಲಿ ಸೈಜ್ ಯಾವ್ದು ಹಾಕೋಬೇಕು ಅವಾಗ? ಏನ್ ಅಧ್ಯಕ್ಷರೇ, ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಉಪಾಧ್ಯಕ್ಷರೇ, ಇವನ್ ಲಾಯರ್ ಆಗ್ಬೇಕು ಅಂತ ದೇವರೇ ಡಿಸೈಡ್ ಮಾಡಿ 1 ಕೋಟ್ ಕರಿ ಕಲರ್ನ ಎಕ್ಸ್ಟ್ರಾ ಹೊಡೆದ್ ಕಳ್ಸವನೆ. ಇವನ್ ಮೈಲ್ ಹರಿತಾ ಇರೋದು ಸಂಘದ ಬ್ಲಡ್ ಅಲ್ವಾ? ಕೇಸ್ ನಮ್ದೇ ಗ್ಯಾರಂಟಿ. ಕಾಲ್ ಚಪ್ಪಲಿ ಸೈಜ್, ಕಾಲ್ ಚಪ್ಪಲಿಗೆ ನಾವು ಜ್ಯೋತಿಷ್ ಹೇಳ್ತಾ ಇಲ್ಲ ಸರ್. ಕಾಲ್ ಚಪ್ಪಲಿಗೆ ನಿಮಗೆ ನಾನು ಜ್ಯೋತಿಷ್ ಹೇಳಲ್ಲ. ನಾವು ನಿಮ್ಮ ಮೊಬೈಲ್ ನಂಬರ್ಸು, ನಿಮ್ಮ ಅಕೌಂಟ್ ನಂಬರ್ಸು, ಗಾಡಿ ನಂಬರ್ಸು, ಡೇಟ್ ಫಾಲೋ ಮಾಡೋದಕ್ಕೆ ಮಾತ್ರ ನಾವು ಹೇಳ್ತೀವಿ. ಯಾಕೆ ಬರೀ ಡೌಗಳು ನಿಂತ. ಇವಾಗ ನಾನು ಜ್ಯೋತಿಷ್ ಹೇಳ್ಬೇಕಾದ್ರೆ 42 ಇತ್ತು ನನ್ನ ಸೈಜು, ಶರ್ಟ್ ಸೈಜು. ಇವಾಗ 48 ಕೂಡ ಯೂಸ್ ಮಾಡ್ತೀನಿ, 46 ಯೂಸ್ ಮಾಡ್ತೀನಿ. ಯಾವಾಗ ನೋಡಿದ್ರು ತಿಂತಾನೆ ಇರು, ಒಂದಿನ ಬಲೂನ್ ಆಗಿ ಬರ್ಸ್ಟ್ ಆಗ್ಬಿಡ್ತೀಯ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.